ನೀವು ನೋಡ್ತಿರೋದು ಪವರ್ ಟೈಮ್ಸ್ ನ್ಯೂಸ್. ನಾನು ನಂದಿನಿ. ಬನ್ನಿ ಇವತ್ತಿನ ಪ್ರಮುಖ ಸುದ್ದಿನ. ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಕೆಂಬಾವಿ ಸಮೀಪದ ಗುತ್ತಿಬಸವಣ್ಣ ಕ್ರಾಸ್ ಬಳಿ ಕುಡಿದ ಮತ್ತಿನಲ್ಲಿ ನಡೆದ ಗೆಳೆಯರ ಜಗಳ ಕೊಲೆಯಲ್ಲಿ ಅಂತ್ಯಗೊಂಡಿರುವ ಘಟನೆ ಬೆಳಕಿಗೆ ಬಂದಿದೆ. ಮೊನ್ನೆ ನಡೆದ ಈ ಘಟನೆ ಸ್ವಲ್ಪ ತಡವಾಗಿ ಬೆಳಕಿಗೆ ಬಂದಿದ್ದು, ಕೊಲೆಯಾದ ವ್ಯಕ್ತಿಯನ್ನು ಬಸನಗೌಡ 30 ಎಂದು ಗುರುತಿಸಲಾಗಿದೆ. ಮೃತ ಬಸನಗೌಡ ಹಾಗೂ ಆರೋಪಿ ಇಬ್ಬರು ಟಿಪ್ಪರ್ ಡ್ರೈವರ್ಗಳಾಗಿ ಒಟ್ಟಿಗೆ ಕೆಲಸ ಮಾಡುತ್ತಿದ್ದರು ಎಂದು ತಿಳಿದುಬಂದಿದೆ. ಕೆಲಸದ ವಿಚಾರಕ್ಕೆ ಸಂಬಂಧಿಸಿದಂತೆ ಇಬ್ಬರ ಮಧ್ಯೆ ಮೊದಲಿನಿಂದಲೇ ಭಿನ್ನಾಭಿಪ್ರಾಯವಿದ್ದು, ಕುಡಿತದ ಮತ್ತಿನಲ್ಲಿ ಇದೇ ವಿಚಾರಕ್ಕೆ ಗಲಾಟೆ ಆರಂಭವಾಗಿದೆ. ಗಲಾಟೆ ತೀವ್ರ ಸ್ವರೂಪ ಪಡೆದು ಕೊಲೆಯಲ್ಲಿ ಅಂತ್ಯಗೊಂಡಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಘಟನಾ ಸ್ಥಳಕ್ಕೆ ಯಾದಗಿರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪೃಥ್ವಿಶಂಕರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರೋಪಿಯನ್ನು ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದ್ದಾರೆ. ಈ ಕುರಿತು ಕೆಂಬಾವಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನಮ್ಮ ಕೆಂಬಾವಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಗುತ್ತಿ ಬಸವಣ್ಣ ಕ್ರಾಸ್ ಅಂತ ಬರ್ತದೆ ಮೇನ್ ರೋಡ್ಗೆ. ಅಲ್ಲಿ ಒಂದು ಹಳೆ ಜಟ್ಟಿಂಗೇಶ್ವರ ಅಶೋಕ್ ಕೃಷ್ಣ ಅಲ್ಲಿ ಬಸವನಗೌಡ ಅಂತ ಸುಮಾರು 10 ದಿವಸದಿಂದ ಒಂದು ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ. ನಿನ್ನೆ ರಾತ್ರಿ ಅವರು ಮತ್ತು ಇನ್ನೊಬ್ಬರು ಬಸವನಗೌಡ ಅಂತೇಳಿ ಇಬ್ಬರ ಮಧ್ಯೆ ಕುಡಿದ ಅಂಗಡಿಯಲ್ಲಿ ಒಂದು ವಾಗ್ವಾದ ಶುರುವಾಗಿ ಅವರು ಕಳ್ಳ ಹಾಕಿ ಮತ್ತು ಹಾದಿಯಲ್ಲಿ ಹೋಗಿರ್ತಾರೆ. ಆಗ ಅವ್ರನ್ನ ಅಲ್ಲೇ ಇದ್ದಂತಹ ಕಾಶಿನಾಥ್ ಮತ್ತು ಸಚಿನ್ ಅಂತ ಬೇರೆ ಡ್ರೈವರ್ ಅವರು ಕರ್ಕೊಂಬಂದು ಹಾಸ್ಪಿಟಲ್ಗೆ ಸೇರಿಸಿದಾಗ ಮೃತಪಟ್ಟಿದ್ದಾರೆ. ಇವರು ಕುಡಿದ ಅಮಲಿನಲ್ಲಿ ಮಾಡಿರುವಂಥ ವಾಪಸ್ಸು ಮಲ್ಕೊಂಡಿರ್ತಾರೆ. ಅವ್ರಿಗೆ ಸತ್ತಿರೋದೇ ಸಹ ಗೊತ್ತಿರಲ್ಲ. ಸೊ ಆಮೇಲೆ ನಮ್ಮ MLC ಬಂದಿದೆ, ನಮ್ಮ ಪೊಲೀಸ್ ಠಾಣಾ PSI ಅಮೋಜ್ ಅವರು ವಿಚಾರಣೆ ಮಾಡಿ ಈ ಥರ ಒಂದು ಜಗಳದಿಂದ ಆಗೋದು ಅಂತ ಗೊತ್ತಾಗಿರೋದ್ರಿಂದ ಅವರು ಆರೋಪಿನ ಕರ್ಕೊಂಬಂದು ವಿಚಾರಿಸಿದಾಗ ಅವರು ಹೌದು ಈ ಥರ ಜಗಳ ಆಗಿದೆ ಅಂತೇಳಿ ಕುಡಿದ ಅಮಲಿನಲ್ಲಿ ನಡೆದಿರೋ ಬಗ್ಗೆ ಈಗ ಖಾತ್ರಿ ಆಗಿರುತ್ತೆ. ಸೊ ಹಾಗಾಗಿ ಈ ಕುರಿತು ಈಗ ಅವರ ಹೆಂಡತಿಯವರಿಂದ ಒಂದು ಕಂಪ್ಲೇಂಟ್ ತೊಗೊಂಡಿದ್ದೀವಿ. ಸೊ ಅದರಲ್ಲಿ ಬಸನಗೌಡ ಜೊತೆಗೆ ಅವರಿಗೆ ಪ್ರಚೋದನೆ ನೀಡಿದ್ದಾರೆ ಅಂಥೇಳಿ ಒಂದು ಕ್ರಷರ್ನ ಮ್ಯಾನೇಜರ್ ಶರಣಗೌಡ ಅನ್ನೋ ಮೇಲೆ ಸಹ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸೊ ಈ ಕುರಿತು ಈಗ ಮುಂದಿನ ತನಿಖೆ ಮಾಡ್ತೀವಿ. ಅರೆಸ್ಟ್ ಪ್ರೊಸೀಜರು ಮತ್ತು ರಾತ್ರಿ ಏನು ಎಕ್ಸಾಕ್ಟ್ಲಿ ಆಗಿದೆ ಮತ್ತು ಆ ಕುರಿತು ಸಾಕ್ಷ್ಯಾಧಾರಗಳನ್ನು ಸಂಗ್ರಹಿಸಿ ಮುಂದಿನ ತನಿಖೆ ಮಾಡ್ತೀವಿ.